ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ನಿಮ್ಮ ಶಿವರಾಜ್. ನನ್ನ ಅಗ್ರಿ ಎಕ್ಸ್ಪರ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ಟಾಪಿಕ್ ಮೇಲೆ ಹೇಳಬೇಕು ಅಂತ ಇದ್ದೀನಿ ಅಂದರೆ, ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಇಲ್ಲಿದೆ ನೋಡಿ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟು ಪೋಸ್ಟ್ಪೋನ್ ಆಗಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಇದೇ ವಿಡಿಯೋ ಅದು. ಈ ವಿಡಿಯೋದಲ್ಲಿ ಒಂದೆರಡು ಕಮೆಂಟ್ಸ್ ಬಂದಿತ್ತು ನನಗೆ. ಅಂದರೆ ನಾನು ಈ ವಿಡಿಯೋ ಮಾಡಿದ್ದು ಅಂದರೆ ಯಾರು ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು. ನಾನ್ ಎಲಿಜಿಬಲ್ ಆದವರು ಏನು ಮಾಡಬೇಕು, ಮತ್ತು ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ಮಾಡಿಸ್ಬೇಕು, ಮತ್ತು ಹೇಗೆ ಅವ್ರಿಗೆ ಏನು ಪ್ರೊಸೀಜರ್ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಕಮೆಂಟ್ ಬಂದಿದ್ದು ನನಗೆ, ಇಲ್ಲಿ ನೋಡಿ, ಸರ್ ನಂದು ಯಾವುದೂ ತೋರಿಸ್ತಿಲ್ಲ, ಎಲಿಜಿಬಲ್ಲು ನಾನ್ ಎಲಿಜಿಬಲ್ಲು ಏನು ಮಾಡಬೇಕು ಹೇಳಿ ಅಂತ ಒಂದು ಕಮೆಂಟ್ ಬಂದಿದೆ. ಅಂದರೆ ಇದು ಹೊಸ ಪ್ರಾಬ್ಲಮ್ಮು. ಅಂದರೆ ಎಲಿಜಿಬಲಲ್ಲೂ ಹೆಸರಿಲ್ಲ, ನಾನ್ ಎಲಿಜಿಬಲಲ್ಲೂ ಇಲ್ಲ. ಇವ್ರು ಏನು ಮಾಡಬೇಕು ಅಂದರೆ, ನಾನ್ ಎಲಿಜಿಬಲಲ್ಲಿಲ್ಲ ಅಂದರೆ ಇದ್ದರೆ